ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, BDCC ಮತ್ತು ಮಾತಾಡಬೇಕಾಗಿದೆ. ಮತ್ತೊಂದು ಹೊಸ ಡೆವಲಪ್ಮೆಂಟ್ ಆಗಿದೆ. ಈಗ ನಿಜವಾಗಿಯೂ ಜಾರಕಿಹೊಳಿ ಅವರ ಗೇಮ್ ಪ್ಲ್ಯಾನ್ ಏನು ಸ್ಪಷ್ಟ ಆಗ್ತಾ ನಡೀತಾ ಇದೆ. ಏನಿದು ಪ್ಲ್ಯಾನ? ನಿಜವಾಗಿ ಬುದ್ಧಿವಂತ ಕುಟುಂಬ, ರಾಜಕೀಯದಲ್ಲಂತೆ ಬುದ್ಧಿವಂತರಾಗಿದ್ದಾರೆ. ಇವತ್ತು ಅವರನ್ನು ಸೋಲಿಸೋದು ಅವ್ರಿಗೆ ಎದುರಾಳಿಗಳಿಗೆ ಅಷ್ಟು ಸುಲಭದ ಕೆಲಸ ಅಲ್ಲ. ಇದು ಮಾತ್ರ ಸ್ಪಷ್ಟ. ಯಾಕಪ್ಪ ಅಂದ್ರೆ ಅವರು ಗೆದ್ದಂಗೆ ಕಾಣ್ತಾರ, ಅದರ ಪ್ರೀತಿ ವಿಶ್ವಾಸ ಮೊದಲಿನ ಒಂದು ಹುಂಬತನ ಬಿಟ್ಟಿದ್ದಾರೆ. ಇವತ್ತು ಚಾಣಾಕ್ಷರಾಗಿದ್ದಾರೆ. ಅದನ್ನು ಮೆಚ್ಚಲೇಬೇಕು. ಯಾರು ಮಾಡಿದರು? ರಾಜಕೀಯದಲ್ಲಿ ಬುದ್ಧಿವಂತರಾಗಿದ್ದಾರೆ. ಆ ಮಟ್ಟ ಬುದ್ಧಿವಂತಿಕೆ ಮೋಸ್ಟ್ಲಿ ಲಕ್ಷ್ಮಣ ಸವದಿ ಅವರಲ್ಲಿ ಇರಬಹುದೇನೋ, ಒಂದು ಸ್ವಲ್ಪ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಲ್ಲಿ ಇರ್ಬೋದು, ಉಳಿದವರಲ್ಲಿ ಇಲ್ಲ. ನಮ್ಮಷ್ಟು ನಾವಿದ್ರೆ ಸಾಕಪ್ಪ ಅನ್ನೋಂಥ ಪರಿಸ್ಥಿತಿ, ಮನೋಸ್ಥಿತಿ. ಆ ನಿಟ್ಟಿನಲ್ಲಿ ಏನು ಗೇಮ್ ಪ್ಲ್ಯಾನ್ ಮಾಡಿದ್ರು ಇವರು ನೋಡ್ರಿ. ಇಲ್ಲೇ ಖಾನಾಪುರ ಈಗಾಗಲೇ ದೊಡ್ಡ ಸುದ್ದಿಯಲ್ಲಿ ಇದೆ. DCC ಬ್ಯಾಂಕ್ ಸಲುವಾಗಿ ಖಾನಾಪುರದಲ್ಲಿ ಮೊದಲಿಗೆ ಒಂದು ಹೆಜ್ಜೆ ಇಟ್ಟರು ನಮ್ಮ ಏನಪ್ಪ ಅಂತಂದ್ರೆ ಸತೀಶ್ ಅವರು. ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವ್ರನ್ನ ಹೊರಗೆ ತೆಗೆಯುವಲ್ಲೇ ದೂರ ಸರಿಸಲು ಯಶಸ್ವಿ ಆದರು. ಅವರ ತಮ್ಮ ನಿಮಗೆ ಗೊತ್ತದ, ಅವರಿದ್ದಂಥವರು ಹಿಂದೆ ಸರಿದ್ರು. ಅದರ ಜೊತೆಗೆ ಇನ್ನೊಂದು ಪ್ಲ್ಯಾನ್ ಆಡಿದರು. ಇದ್ರ ನಂತರ ಈಗ ಎರಡನೇ ಸೆಕೆಂಡ್ ಪ್ಲ್ಯಾನ್. ಅದಕ್ಕೆ ಪೂರ್ವದಲ್ಲಿ ಏನಪ್ಪ ಅಂತಂದ್ರೆ ನಮ್ಮ ಬಾಲಚಂದ್ರ ಜಾರಕಿಹೊಳಿ ಅವರು ಅರವಿಂದ್ ಪಾಟೀಲ್ರಿಗೆ ಸಪೋರ್ಟ್ ಮಾಡಿ ಎರಡು ಸುತ್ತಿನ ಏನು ಡಿಸ್ಕಷನ್ ಮಾಡಿದರು.